ಕನ್ಫರ್ಮ್ ಆಗಿಲ್ಲಲ್ಲ, ಅಪ್ಪ ಅಮ್ಮನಿಗೆ ಗೊತ್ತಿಲ್ಲಲ್ಲ, ಇವ್ರು ಬಂದು ಮಾತಾಡಿದೆ, ಅವ್ರು ಏನು ಹೇಳ್ತಾರೆ ಅಂತ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ತಮಿಳ್ ಹುಡುಗಂದು ಇದು ಪಾರ್ಟ್ 2. ಐ ಹೋಪ್ ಪಾರ್ಟ್ 1 ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪಾರ್ಟ್ 2 ಕ್ಲೈಮ್ಯಾಕ್ಸ್ವರೆಗೂ ನೋಡಿ, ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಇದು 2 years ಬ್ಯಾಕ್ ಮಾಡಿರೋಂಥ ವಿಡಿಯೋ. ಇವಾಗ ಯಾಕೆ ಅಪ್ಲೋಡ್ ಮಾಡಿದ್ದು, ಇಷ್ಟು ಲೇಟ್ ಯಾಕೆ ಆಯಿತು ಅಂತ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟು. ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನನಗೇನು ಅಬ್ಜೆಕ್ಷನ್ ಇಲ್ಲ. ಏನದು ಈ ಮಾತು ಫ್ರೆಂಡ್ ಆಗಿ ಏನಂತ, ಲೈಕ್ ಮದುವೆ ಆಗಿಲ್ಲ ಅಂದರೆ ಓಕೆ. ಫ್ರೆಂಡ್ ಆಗಿ ಅಂದರೆ ಯಾವ ಥರ, ಲೈಕ್ ನನಗೆ ಕ್ಲಾರಿಟಿ ಕೊಡಿ. ಲೈಕ್ ಹಾಯ್ ಬಾಯ್ ಹೇಗಿದೆಯಾ ಅಷ್ಟೇ ತಾನೇ? ಓಕೆ. ಅದೇ ಇವಾಗ ಮನೇಲಿ ನೋಡೋರು ಅವ್ರು ನಾನೇ, ಮನೇಲಿ ಅವ್ರಿಗೆ ಅಪ್ಪ ಅಮ್ಮ ಹೋಗ್ತಿದ್ರೆ ನಾನು ಅವ್ರು ನನ್ನ ಮದುವೆ ಆಗೋದು. ಅದನ್ನ ಮನೇಲಿ ನನಗೆ ಬಿಡೋದು, ನಾನು ನೋಡ್ಕೊತೀನಿ. ಅದನ್ನ ನನಗೇನು ತಲೆ ಬಿಸಿ ಇಲ್ಲ. ಫರ್ದರ್ ಇವ್ರ ಪ್ರೆಸೆನ್ಸ್ ಇರಬಾರ್ದು ನಮ್ಮ ಲೈಫಲ್ಲಿ, ಸುಮ್ಮನೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಅದನ್ನ ಹೇಳ್ತಿರೋದು. ಡಿಸ್ಟರ್ಬ್ ಮಾಡಲ್ಲ. ಒಳ್ಳೆ ಹುಡುಗ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಿಮ್ಮ ಬಗ್ಗೆ. ಸೊ ಆ ಥರ ಏನು ತೊಂದರೆ ಕೊಡಲ್ಲ, ಸೈಲೆಂಟ್ ಹುಡುಗ ಅಂತ. ಇವಾಗ ಏನಿಲ್ಲ ಬ್ರೋ, ನಿಮ್ಗೇನು ಪ್ರಾಬ್ಲಮ್? ಬ್ರೋ ನನಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ನೀವು ಏನು ಮಾಡ್ಬೇಕಂತ ಇದ್ದೀರಾ? ಸೆಲೆಬ್ರೇಟ್ ಮಾಡ್ಬೇಕಾ? ಬರ್ಡೇ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನೇನು ಪ್ರಾಬ್ಲಮ್? ಅಲ್ಲ ಬೇಕಂದ್ರೆ ಅವಳನ್ನ ಕೇಳ್ಕೊಳ್ಳಿ ಅಂತಿದ್ದೀನಿ. ಮನೆ ಹತ್ರ ಹೋಗಿ ಮಾತಾಡಿ ಅಂದಿದ್ದೀನಿ. ಓಪನ್ ಓಕೆ ಅಂತ ಮಾಡಿಸ್ಕೊಳ್ಳಿ. ನಾನು ಇವಾಗ ಏನಂತ ಹೇಳಿಲ್ವಲ್ಲ. ಸೊ ನೀವು ಮಿಡಿಲಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದೇ ನನ್ನ. ನಾನು ಈಗಲೇ ಮಾಡಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನೀವೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಇನ್ನೇನು ಪ್ರಾಬ್ಲಮ್? ನಾನು ಇವಾಗ ನೀವು ಇಷ್ಟು ದಿನ ಲವ್ ಮಾಡಿದಿರಿ ಅಂತ ಅರ್ಥ ಆಯ್ತು. ಅಯ್ಯೋ ಅದನ್ನ ಬಿಟ್ಟಾಗಿ ಗುರು. ಅಲ್ಲ ಬಿಟ್ಟಾಕಿ ಅಲ್ಲ. ಲವ್ ಸುಮ್ಮನೆ ಹೋಗ್ಬಿಡಲ್ವಲ್ಲ, ಸುಮ್ಮನೆ ಇವಾಗ ಏನೋ ಒಂದು ನಾನು ಬಿಟ್ಬಿಡಿ ಅಂದೆ. ನಿಮ್ಮನ್ನ ಬಿಟ್ಬಿಡ್ಬೇಕಾ? ನನಗೆ ಆ ಮ್ಯಾಟರ್ ಕ್ಲಾರಿಟಿ ಬಂದ್ಬಿಡ್ಬೇಕಲ್ಲ. ಮತ್ತೆ ನಾಳೆ ಮದುವೆ ಆದ್ಮೇಲೆ ನನಗೆ ಡೌಟ್ಸ್ ಇಟ್ಕೊಂಡು ಅವಳನ್ನ ಅರ್ಥ ಮಾಡು. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡು. ಇವಾಗ ಈ ಸೆಕೆಂಡ್ ಅವಳ ಹತ್ರದಿಂದ ನನ್ ಕ್ಲಾರಿಫೈ ಆಯ್ತು. ಓಕೆನಾ? ಆಯ್ತಾ? ನನ್ಗಾಯ್ತು. ಓಕೆ, ತಲೆಗೆ ಬಂತು ಮ್ಯಾಟರ್ ಡೈರೆಕ್ಟ್ ಆಗಿ. ಸೊ ನಾನು ಹೇಳ್ತಿರೋದು ಓಕೆ, ನೀವು ತಮಿಳ್ ಕನ್ನಡ ಮಾತಾಡ್ತಿದ್ದೀರಾ, ಹಾಗಾಗಿ ಒಂಚೂರು ಕನ್ಫ್ಯೂಷನ್ ಆಯ್ತು ಅಷ್ಟೇ. ಓಕೆ ಬನ್ನಿ ಮೈಲಿ ಸಿಸ್ಟರ್ ಬನ್ನಿ. ಓಕೆ ಸಿಂಧು ಅವರೇ ಥ್ಯಾಂಕ್ ಯು. ಲೈಕ್ ಕ್ಲಾರಿಟಿ ಬಂತು. ಓಕೆನಾ? ಆ್ಯಂಡ್ ಹಾಂ ಡನ್. ನಾವು ಬರ್ತೀನಿ. ನಾನು ಮಾತಾಡ್ತೀನಿ ಬಿಡು ಮನೆಯಲ್ಲೇ. ಹಾಂ ಅಲ್ಲ, ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ಮಾತಾಡಿ. ಇದಕ್ಕೆ ಮೇಲೆ ನಾನೇನು ಮಾತಾಡೋಕ್ಕೆ ಏನಿಲ್ಲ. ಏನಿಲ್ಲ. ಮಾವ ಹತ್ರ ನಾನೇ ಮಾತಾಡ್ತೀನಿ. ಹ್ಯಾಪಿಯಾಗಿ ಮಾವ ಒಪ್ಕೊಂತಾರ? ಅದು ನಿಮಗೆ ಬಿಟ್ಟಿದ್ದು. ಇವಾಗ ನೀನೇ ಒಪ್ಕೊಂಡಿದ್ಯಲ್ಲ, ಇನ್ನು ಮಾವ ಒಪ್ಕೊಳೋದೇನು? ನಿನ್ಗೆ ಇಷ್ಟ ಆಯ್ತು ಅಂದ್ರೆ ಇವಾಗ ನಿಮ್ಮ ಮಾವ ಏನು ಹೇಳ್ತಾರೆ ಹೇಳಿ? ಹ್ಯಾಪಿ ತನ್ನ ಅದೇ ನಾನು ಹೇಳ್ತೀನಿ. ನಿಮ್ಗೇನಿಲ್ಲ, ನಿಮ್ಗೆ ಹ್ಯಾಪಿ ತಾನೆ? ಅದು ನನ್ಗೇನಿಲ್ಲ, ಮನೇಲಿ ಒಪ್ಕೊಂಡ್ರೆ ಹ್ಯಾಪಿ ತಾನೆ? ಅದು ಹೆಂಗ್ಲ ಹೇಳೋದು? ಹ್ಯಾಪಿ ಏನಿಲ್ಲ. ಅಲ್ಲ ನನ್ನ ಮದುವೆ ಆಗೋ ಹ್ಯಾಪಿ ಇಲ್ವಾ? ಆ ಥರ ಏನಿಲ್ಲ, ಮನೇಲಿ ಯಾರು ಹೇಳ್ತಾರೆ ಅವ್ರಿಗನೇ ನನ್ನ ಮದುವೆ. ಸೊ ನಾನು ಅದನ್ನೇ ಹೇಳ್ತಿರೋದು. ಮನೆಯಲ್ಲಿ ನಾಯಿನ ತೋರಿಸಿದ್ರು ನಿಮ್ಗೆ ಓಕೆನಾ? ನಗ್ಬೇಡಿ. ಅಲ್ಲ ನೀವು ಹೇಳೋದು ಹಂಗಿದೆ ಕರೆಕ್ಟಾಗಿ. ಒಬ್ಬ ಮನೇಲಿ ಯಾರು ನೋಡಿದ್ರೆ ಅವ್ರನ್ನೇ ಮದುವೆ ಮಾಡ್ಬೇಕಂತ ಒಂದು ಮೈಂಡ್ ಸೆಟ್ ಇಟ್ಟಿದ್ದೀನಿ ನಾನು ಫಸ್ಟ್. ಅದಕ್ಕೆ ಇವ್ರಿಗೆ ತೋರಿಸಿದ್ರೆ ಅದಕ್ಕೆ ಇವ್ರಿಗೆ ಒಪ್ಕೊಂಡಿದ್ದೀನಿ. ಅದೇ ಥರ ನಮ್ಮ ಅಪ್ಪ ಅಮ್ಮಗೆ ನಿಮ್ಮನ್ನ ಇಷ್ಟ ಆಯ್ತು ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನ ಮನೇಲಿ ಅವ್ರು ಒಪ್ಸ್ಕೊಂಡ್ರೆ ನಾನು ನೋಡಿ ಅವ್ರಿಗೆ ಒಪ್ಪಿಸ್ಕೊಂಡ್ರೆ ಅಲ್ಲ. ಇವಾಗ ನನ್ಗೆ ಏನು ಹೇಳಿದೆ ಅದನ್ನ ಹೇಳು ಅಂತ ಹೇಳೋದು. ಒಂದು ಸೆಕೆಂಡ್ ಇರು. ಅದೇ ಅಮ್ಮ, ನಾನೇನು ಡಿಸ್ಟರ್ಬ್ ಮಾಡಲ್ಲ ಅಂತ ನಾನೇ ಹೇಳ್ಬಿಟ್ನಲ್ಲ, ಮತ್ತೆ ನಿನ್ನ ಪ್ರಾಬ್ಲಮ್. ಅಲ್ಲ ಇದನ್ನ ಆಶೀರ್ವಾದ ಇರಬೇಕಲ್ಲ ನೀವು. ಈಗಲೇ ತಗೋ. ಇವಾಗ ಬೇಡ, ಮದುವೆ ಬಂತು. ಇವಾಗ ಬೇಡ, ಮದುವೆ ತಗೋಬಿಡು, ಪರವಾಗಿಲ್ಲ, ಏನಾಗಲ್ಲ. ಅನ್ನ ಅಂತನ ಏನೋ ಅಂತನ. ಇನ್ಮೇಲೆ ನನ್ನ ಲೈಫಲ್ಲಿ ಎದುರುಗಡೆ ಬಂದ್ಬಿಡ್ಬೇಡ. ಇಲ್ಲ ಯಾಕೆ ಎದುರುಗಡೆ ಬರ್ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಅದು ಯಾಕೆ ಅಂದರೆ ಲೈಫಲ್ಲಿ ಒಂದು ಸಾಕಾಗಿದೆ, ಸಾಕಾಯ್ತು. ಈಗ ಎರಡನೇ ನಿಮ್ಮ ಫಸ್ಟ್ ಲವ್ವಾ? ಗೊತ್ತಿರೋದೆ ಅಲ್ವಾ? ಎಲ್ಲ ಗೊತ್ತಿರೋದೆ. ಇವ್ರ ಜೊತೆ ಕರ್ಕೊಂಡು ಹೋಗ್ಬಿಡಿ ಅಲ್ಲ. ಓಕೆ. ಬೈಕಲ್ಲಿ ಬೈಕ್ ಎತ್ಕೊ ಹೋಗು. ಇವಾಗ ಬರೋವಾಗ ನೀವಿಬ್ರು ಬೈಕಲ್ಲಿ ಬಂದಿದ್ದಾ? ಸಿಂಧು ಕರೀರಿ ಬ್ರೋ, ಕರೀರಿ ಬರ್ತಾನೆ.
ಇಷ್ಟು ಸ್ಟಾರ್ಟಿಂಗ್ನಿಂದ ಅವ್ರಿಗೆ ಅಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ. ಹಾಂ, ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಪಾಪ ಅಂತೆ, ನಗು ಬರತ್ತಂತೆ, ಬಕ್ರ ಮಾಡಿಸ್ತಿದೆ. ಹಾಂ, ನಾವು ಲಾಫಿಂಗ್ ಸೌಂಡ್ ಹಾಕೋ ಅವಶ್ಯಕತೆನೇ ಇಲ್ಲ, ಇವ್ರದೇ ಆಗ್ಬೋದು. ಹಂಗೆ ಏನು ಮಾಡೋಣ. ಅಲ್ಲ, ಎಷ್ಟು ಒಂದು ತಿಂಗಳಿನಿಂದ ರಿಕ್ವೆಸ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ಲಿ ಇವತ್ತೇ ಪ್ರ್ಯಾಂಕ್ ಮಾಡಬೇಕು ಅಂತ. ಸರಿ, ಎಲ್ಲ ಪ್ಲ್ಯಾನ್ ಆಯಿತು, ಮೊನ್ನೆ ಪ್ರೀ ಪ್ಲ್ಯಾನ್ ಆಯಿತು. ಬಂದ ಮೇಲೆ ಹಾಂ, ಇವಾಗ ಹಿಂಗೆ ನಗಾಡ್ತಾ ಇದ್ರೆ ಹಿಂಗಿರತ್ತೆ ಅಲ್ಲಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಪಾಪ ಮಾಡ್ಕೊಂತಾರೆ. ಹೊಸ ಬನ್ನಿ, ಅಲ್ಲ ಇಲ್ಲಿ ಬನ್ನಿ, ಅಲ್ಲ ಈ ಕಡೆ. ಹಾಂ, ಇದು ಆ್ಯಕ್ಚುಲಿ ಏನು, ಇನ್ನೊಂದು ಸತಿ ಬ್ಲೆಸ್ಸಿಂಗ್ಸ್ ತೊಗೊತೀಯ? ಅವ್ರೇನೋ ಶೂಸ್ ತೋರಿಸ್ತಿದ್ದಾರೆ, ತಗೋಬಿಡು, ದೇವರಲ್ಲೇ ಮಾಡಲಿ. ಇದು ಆ್ಯಕ್ಚುಲಿ ಪ್ರ್ಯಾಂಕು. ಇಲ್ಲ ಇಲ್ಲ, ಈ ಹುಡುಗಿನ ಪ್ಲಾನ್ ಮಾಡಿದೆ. ಇಲ್ಲ ಬಟ್ ಪ್ಲಾನ್ ಮಾಡಿದ್ದು ಈ ಹುಡುಗಿನ. ಕನ್ನಡದಲ್ಲಿ ಮಾತಾಡಿ. ಪ್ರ್ಯಾಂಕ್ ಅಂದ್ರೆ ನಿಮ್ಮನ್ನ ತಮಾಷೆ. ಮಾಮ ಹತ್ರ ಪರ್ಮಿಷನ್ ತಗೊಂಡು ನಿಮಗೆ ಮಾಡಕ್ಕೆ ನೋಡಿ, ಆ್ಯಕ್ಚುಲಿ ಫೋನಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಿದೆ 27 ಮಿನಿಟ್ಸಿಂದ. ಇಲ್ಲಿ ಮೈಕ್ ಬೇರೆ ಇದೆ. ಇನ್ ಕೇಸ್ ಇದು ವಾಯ್ಸ್ ಏನಾದರೂ ಸ್ಟ್ರಕ್ ಆಯಿತು ಅಂದರೆ ಅಡಿಷ್ನಲ್ ಇರಲಿ ಅಂತ ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಮುಂಚೆ ಕಂಪೇರ್ ಮಾಡಿದ್ರೆ ಕೋಪ ನನಗೆ ಸ್ವಲ್ಪ ಕಮ್ಮಿ ಆದಂಗಿಲ್ಲ. 27 ಮಿನಿಟ್ಸ್. ಕ್ಯಾಮ್ರಾ ಎಲ್ಲಿದೆ ತೋರಿಸ್ಬಿಡಿ ಅವ್ರಿಗೆ. ಕಾರಲ್ಲಿ ಕ್ಯಾಮ್ರಾ ಇದೆ, ಕಾಣಿಸ್ತಿದ್ಯಾ? ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ? ನನಗೆ ಬರ್ತಾರೋ ಕೋಪಕ್ಕೆ ಕಾರಲ್ಲಿ ಇದೆ ಒಟ್ಟಿನಲ್ಲಿ. ಹಾಂ, ಇದೆ. ಕಾಣಿಸ್ತಿಲ್ವಾ? ನನ್ಗೇನು ಕಾಣಿಸ್ತಾ ಬ್ರೋ, ಯೋಗ ಡ್ರೈವರ್ ಅವ್ರು ಮುಂದಿರೋರ್ನ ಕೈ ಹಿಂಗೆ ಅನ್ನೋ ಕೇಳು. ಹಾಂ, ಇದನ್ ಕೇಳ್ತಿದ್ದಂಗೆ ಆ ರಾಜ ಎದೆ ಹೊಡ್ಕೊಂಡು ಸತ್ತೋಗ್ತಾನೆ. ಅವರು ಮಾಸ್ಟರ್ ಪ್ಲಾನ್. ಓಕೆ ಫೈನಲ್ ಇವಾಗ ಫ್ರೇಮಿಗೆ ಬನ್ನಿ. ನೀವಿಬ್ರು ನಿಂತ್ಕೊಳ್ಳಿ, ಹತ್ರ ನಿಂತ್ಕೊಳ್ಳಿ ಅಂತ. ಹಾಂ, ಸೊ ನೀವು ಈ ಕಡೆ ಬನ್ನಿ ಬ್ರೋ. ಸೊ ಇವಾಗ ಹೇಳಿ ಆ್ಯಕ್ಚುಲ್ ರಿಯಾಕ್ಷನ್. ಅಲ್ಲ, ಆ್ಯಕ್ಚುಲಿ ನಾನು ಓಪನ್ ಆಗಿನೇ ಹೇಳ್ತಾ ಇದ್ದೀನಿ. ಇನ್ನುವರೆಗೂ ನಾನು ಪ್ರ್ಯಾಂಕ್ ಅಂದರೆ ಇವಳಿಗೆಲ್ಲ ಇಷ್ಟೊಂದು ಕಾಂಟ್ಯಾಕ್ಟ್ ಇರುತ್ತೆ, ಇಲ್ಲೆಲ್ಲ ಹುಡ್ಕೊಂಡು ಬರ್ತಾವ್ರೆ. ಓಕೆ, ಗೊತ್ತಿರಲಿಲ್ಲ. ಹಾಂ, ಅಲ್ಲಿ ಕಾರಲ್ಲಿ ಏನಾದರೂ ಕಾಣಿಸ್ತಿದೆಯಾ? ಕ್ಯಾಮರಾ ಕಾರಲ್ಲಿ ಕಾಣಿಸ್ತಿದೆಯಾ? ನಿಮಗೆ ಕಾಣಿಸ್ತಿಲ್ವಾ? ಹೋಗ್ಲಿ ಬಿಡಿ, ಒಳ್ಳೇದು. ಇಲ್ಲ ಅಡ್ಡ ಏನಿಲ್ಲ. ಹಾಂ, ಸೊ ಇವಾಗ ನಿಮ್ಮ ರಿಯಾಕ್ಷನ್ ಹೇಳಿ. ಇದು ಪ್ರ್ಯಾಂಕ್ ಅಂದ ತಕ್ಷಣ ನಿಮ್ಗೆ ಹೆಂಗೆ ಅನ್ನಿಸ್ತು? ಒಂದು ಸೆಕೆಂಡ್ ಹೆಂಗೆ ಅನ್ನಿಸ್ತು? ಅವ್ನು ನಾಗೆ ತುಡಿಸ್ ಸಾಯಿಸ್ಬೋಣ ಅನಿಸ್ತಾ ಇದೆಯೋ? ಅದೇ ಹೇಳಿದ್ನಲ್ಲ, ನನಗೆ ಆ ಟೈಮಿಂದ ಈ ಟೈಮ್ವರೆಗೂ ನನಗೆ ಪ್ರ್ಯಾಂಕ್ ಅಂತ ಒಂದು ಇದೇ ಫೀಲೇ ಬರ್ತಿಲ್ಲ ನನಗೆ. ರಿಯಲ್ ಅನ್ಕೊಂಡಿದ್ದೀರಾ? ರಿಯಲ್ ಅಂತಾನೆ ಇದೆ. ಅಯ್ಯೋ, ಹೇಳಿ ಯಾವಾಗ ಅಣ್ಣಂತಂದ್ಲು ಅವಾಗ ಅವಾಗ ಸ್ವಲ್ಪ ಖುಷಿ ಆಯ್ತಾ? ಓಕೆ. ಆ್ಯಕ್ಚುಲಿ ನಾವಿಬ್ರು ಇದ್ದೀವಿ. ಸೊ ನಮ್ಮಿಬ್ರಲ್ಲಿ ಇನ್ನೊಬ್ಬ ಬರ್ತಿದ್ದಾನೆ ಅಂತ ಅವ್ನಿಗೆ ನೀನು ಮುಚ್ಕೊಂಡು ಹೋಗ ಅಂತ ಹೇಳೋದನ್ನ ಬಿಟ್ಬಿಟ್ಟು ನೀನು ಅವನಿಗೆ ಮಾತಾಡ್ತಾ ಇದ್ರೆ ಅಲ್ಲಿ ನಾನು ಇರೋದು ಒಂದು ಇದೇ ಇಲ್ವಲ್ಲ, ಅಬ್ಜೆಕ್ಷನ್ ಇಲ್ವಲ್ಲ. ಹೌದು. ಫಸ್ಟ್ ಆಫ್ ಆಲ್ ಅದೇ ನಾನು ಒಂದು ಮಾತು ಹೇಳೋದು ಅದೇ, ಒಂದು ಹುಡುಗಿ ಜಾಗ ಕೊಡದೆ ಒಂದು ಹುಡುಗ ಬರೋಕ್ಕಾಗಲ್ಲ. ನಿಮಗೆ ಇಷ್ಟ ಇರಬೇಕಾದ್ರೆ ನಾನು ಅಲ್ಲಿರೋದು ಏನಕ್ಕೆ? ನಿಜ, ನಾನು ಹೇಳ್ತಿದ್ದೆ. ಹುಡುಗರು ಅಷ್ಟೇ, ಹುಡುಗಿ ಖುಷಿ ಆಗ್ತಾಳೆ ಅಂದರೆ ಬಿಟ್ಟೋಗೋಕ್ಕೂ ರೆಡಿ ಇರ್ತಾರೆ. ಎಕ್ಸಾಂಪಲ್ ಇವರೇ. ಮತ್ತೆ ಈ ವಿಷಯ ಮೊದಲೇ ಕೇಳಲಿಲ್ಲ ಅಂತಮ್ಮ. ತುಂಬ ಜನನೂ ಇದ್ದಾರೆ, ಬಟ್ ಇಲ್ಲೊಂದು ಲೈವ್ ಎಕ್ಸಾಂಪಲ್. ಬಟ್ ಇದು ಪ್ರ್ಯಾಂಕ್. ಯಾವ ಹುಡುಗಿ ಒಳ್ಳೆ ಹುಡುಗಿ ಅದೇ ಅಲ್ವಾ? ಹಾಂ, ಅದಕ್ಕೂ ಶಾಕ್. ಓಕೆ ಬ್ರೋ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಅಯ್ಯೋ ನಿಮ್ಲೇ ಅಂತ ದೊಡ್ಡ ಗಲಾಟೆ ಏನಿಲ್ಲ, ಚಿಕ್ಕದು ಚಿಕ್ಕ ಮಕ್ಕಳು ಯಾವ್ದೋ ಸೂಸು ಮಾಡೋ ವಿಷಯ ಕಿತ್ತಾಡ್ಕೊಂಡಿದ್ದು ತಲೆ ಮೇಲೆ ಹೊಡೆದು ಕಳ್ಸ್ಬಿಟ್ಟೆ ನಾನು. ಆ್ಯಕ್ಚುಲಿ ಇವರು ಮದುವೆ ಏನಾಗುತ್ತೋ ಅಂತ ನಾನು ಅನ್ಕೊಂಡಿದ್ದೆ. 2 ಇಯರ್ಸ್ ಆದಮೇಲೆ ಫೈನಲಿ ಇಬ್ಬರು ಮನೆಯಲ್ಲಿ ಕನ್ವಿನ್ಸ್ ಮಾಡಿ ಮದುವೆ ಆಗಿದ್ದಾರೆ. ಚಾರು ಆ್ಯಂಡ್ ವಾಸು, ಹ್ಯಾಪಿಯೆಸ್ಟ್ ಮ್ಯಾರಿಡ್ ಲೈಫ್. ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಕಡೆಯಿಂದ, ನನ್ನ ಏಜ್ ಫ್ಯಾಮಿಲಿ ಕಡೆಯಿಂದ ಕಂಗ್ರ್ಯಾಟ್ಸ್. ಎಲ್ಲರೂ ಇವ್ರಿಗೆ ವಿಶ್ ಮಾಡಿ ಇವ್ರ ಮ್ಯಾರೇಜ್ ಲೈಫ್ ಒಳ್ಳೇದಾಗಲಿ, ಚೆನ್ನಾಗಿರಲಿ ಅಂತ. ಥ್ಯಾಂಕ್ ಯು ಸೋ ಮಚ್.